ಯೂಟ್ಯೂಬಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಕಾವೇರಿ ನೀರಿನ ಗಲಾಟೆ ಅದರದ್ದು ಪ್ರೊಡಕ್ಷನ್ ಇತ್ತು ಅಂತ ಸುದ್ದಿ ಬಂತು. ಸೊ ಆ ಪ್ರೊಡಕ್ಷನ್ ಕವರ್ ಮಾಡೋಣ ಅನ್ಕೊಂಡು ಹೊರಟಿದ್ದೀನಿ. ಮತ್ತೆ ಪ್ರತಿ ವರ್ಷ ನೋಡಿ ನೀವು ಮಳೆಗಾಲ ಬರ ಬಂದಾಗ ಮಳೆ ಬಂದಾಗ ಈ ಸಮಸ್ಯೆ ಬರುತ್ತೆ. ಪ್ರತಿ ಸರಿನೂ ಯಾರೇ ಮುಖ್ಯಮಂತ್ರಿ ಆಗ್ಲಿ ಯಾವುದೇ ಗೌರ್ಮೆಂಟ್ ಇರಲಿ ಬರ ಬಂತು ಅಂದ್ರೆ ಈ ಕಾವೇರಿ ಗಲಾಟೆ ಚಾಲು ಆಗುತ್ತೆ. ಅದು ನ್ಯಾಚುರಲಿ ಏನಪ್ಪಾ ಅಂದ್ರೆ ಈಗ ಮಳೆ ಬಂದಿಲ್ಲ ಅಂದ್ರೆ ನಮಗೆ ನೀರಿರಲ್ಲ. ಇಲ್ಲಿ KRS ಡ್ಯಾಮ್ಗೆ ನೀರು ಬರಲ್ಲ. ಬರೋ ನೀರು ಬರೀ ಕುಡಿಯೋ ನೀರಿಗೆ ಸಾಕಾಗಲ್ಲ. ಇನ್ನು ವ್ಯವಸಾಯಕ್ಕೆ ಎಲ್ಲಿಂದ ಬರುತ್ತೆ? ನಮಗೆ ವ್ಯವಸಾಯಕ್ಕಿರಲ್ಲ. ಇನ್ನು ತಮಿಳ್ನಾಡಿಗೆ ಹೆಂಗ್ ಕೊಡಕ್ಕಾಗುತ್ತೆ? ಸುಭಿಕ್ಷೆ ಇತ್ತು, ಮಳೆ ಚೆನ್ನಾಗ್ ಬಂತು, ಈ ಸಮಸ್ಯೆ ಬರೋದೇ ಅಲ್ಲ. ಅವರು ಕೇಳಲ್ಲ, ನಾವು ಅದು ಸುಮ್ಮನೆ ಹರಿದು ಹೋಗ್ತಾ ಇರುತ್ತೆ. ಅವಾಗ ಸಮಸ್ಯೆ ಬರಲ್ಲ. ಬರ ಬಂತು ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಇದು ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಡ್ ಬಂದಿರೋಂಥದ್ದೇ ಇದು ಒಂದು ಸನ್ನಿವೇಶ. ಇದು ಯಾರ ತಪ್ಪು ಯಾರ್ದು ಸರಿ ಅಂತ ಹೇಳಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಬರ ಬಂದು ನೀರೇ ಬಂದಿಲ್ಲ ಅಂದ್ರೆ ಇಲ್ಲಿ ಮೈಸೂರು, ಬೆಂಗಳೂರು ಕುಡಿಯೋ ನೀರು ಪೂರ್ತಿ ಅದ್ರ ಮೇಲೆ ಡಿಪೆಂಡ್. ಕುಡಿಯೋ ನೀರಿಗೆ ಸಾಕಾಗಲ್ಲ. ಇವಲ್ಲೇ ಬೆಂಗಳೂರಲ್ಲಿ 2 ದಿನ 3 ದಿನ, ವಾರಕ್ಕೊಂದ್ ದಿನ 2 ದಿನ ನೀರು ಬಿಡ್ತದನ್ನೇ. ಇನ್ನೊಂದು 15-20 ದಿನ ಮಳೆ ಹಿಂಗೆ ಹೋಯ್ತು ಅಂದ್ರೆ ಕುಡಿಯೋ ನೀರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಈ ತರ ಇರ್ಬೇಕಾದ್ರೆ ಈಗ ಇಲ್ಲಿಂದ ನಾವು ಹೆಂಗೆ ಕೊಡಕ್ಕಾಗತ್ತೆ ಹೇಳಿ? ಬೆಳೆ ಬೆಳೆಯಕ್ಕೆ ನಮಗೂ ಬೆಳೆ ಬೆಳೆಯಕ್ಕೆ ನೀರಿಲ್ಲ, ಅವ್ರಿಗೇನ್ ಕೊಡಕ್ಕಾಗುತ್ತೆ? ಎಲ್ಲಿಂದ ಕೊಡೋದು? ಇದ್ರ ತಾನೇ ಕೊಡೋದು. ಇದು ಈ ಸಮಸ್ಯೆ ಇರೋದು. ನಮಗೆ ತಿಳಿದ ಮಟ್ಟಿಗೆ ಇಷ್ಟಿದೆ ಸಮಸ್ಯೆ. ಇವತ್ತು ದಲಿತ ಸಂಘಟನೆಗಳು ಮತ್ತೆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರು ಮತ್ತೆ ರಿಪಬ್ಲಿಕ್ ಇನ್ನೊಂದು ಸಂಘಟನೆ ಇದೆ, ದಲಿತ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ದಲಿತ ಸಂಘಟನೆಗಳು ಒಟ್ಟಾಗಿ ಸಾಂಕೇತಿಕವಾಗಿ ಇವತ್ತು ಅಲ್ಲಿ ಪ್ರೊಟೆಕ್ಷನ್ ಮಾಡ್ತಾ ಇರೋದು. ಸಾಂಕೇತಿಕವಾಗಿ ಮಾಡ್ತಾ ಇದಾರೆ ಅಂದ್ರೆ ಎಚ್ಚರಿಕೆ. ಇನ್ನು ನಮ್ಮ ಗೌರ್ಮೆಂಟ್ ಕೂಡ ಒಪ್ಕೊಂಡಿಲ್ಲ, ಅವ್ರು ಕೇಳ್ತಾ ಇದಾರೆ. ಸೊ ಸಾಂಕೇತಿಕವಾಗಿ ಕೊಡಬೇಡಿ ಅನ್ನೋ ಒಂದು ಪ್ರೆಸರ್ ಹಾಕೋದಿಕ್ಕೆ ಸಾಂಕೇತಿಕವಾಗಿ ಇವರು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಮತ್ತೆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರು ಅವರು ಪಕ್ಕದಲ್ಲೇ ಒಂದು ಸಪ್ರೇಟ್ ಆಗಿ ಅವರು ಪ್ರೊಟೆಕ್ಷನ್ ಮಾಡ್ತಾ ಇದಾರೆ. ಸೊ ಇವೆರಡನ್ನ ಕವರ್ ಮಾಡಿ ನಿಮ್ಗೆ ತಲುಪಿಸ್ತೀನಿ. ಬನ್ನಿ ನಾವು ಹೋಗಿ ಈಗ ಆ ಪ್ರೊಟೆಕ್ಷನ್ ಅಲ್ಲಿ ಭಾಗವಹಿಸೋಣ. ನಮಸ್ಕಾರ. ಮನವಿ ಪತ್ರದ ರೂಪದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಒಂದು ಎಚ್ಚರಿಕೆ ಪತ್ರವನ್ನು ರವಾನಿಸ್ತಾ ಇದೀವಿ ಇವತ್ತು. ಅದೇನಂತ ಹೇಳಿದ್ರೆ, ಕಳೆದ 3.5 ವರ್ಷಗಳಿಂದ ತಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪ್ರದರ್ಶಿಸಿದ ಒಣಗೇಡಿತನದಿಂದಾಗಿ ಇವತ್ತು ಕರ್ನಾಟಕ ಜನತೆ, ಕರ್ನಾಟಕದ ಎಲ್ಲ ನಾಗರಿಕ ಬಂಧುಗಳು ಕಾವೇರಿ ನೀರು ನಿರ್ವಹಣಾ ಸಮಿತಿ ಮುಂದೆ ತಲೆ ಬಗ್ಗಿಸ್ತಕ್ಕಂಥ ಕೆಲಸ ಆಗಿದೆ. ತಾವು ಸಮರ್ಥವಾಗಿ ವಾದ ಮಂಡಿಸಿದೆ, ನಮಗಿರ್ತಕ್ಕಂಥ ನೀರಿನ ಆಕಾರದ ಅಂಕಿಅಂಶಗಳು ಮಾಹಿತಿಯನ್ನ ಸರಿಯಾಗಿ ಒದಗಿಸಿದೆ, ವಾದದಲ್ಲಿ ಮಂಡಿಸಿದೆ. ಇವತ್ತು ನಾವು ಮಂಡಿಯೂರಿ ಅವ್ರಿಗೆ ಶರಣಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ತಮಿಳುನಾಡಿನ ಮುಖ್ಯಮಂತ್ರಿಗೆ ಇರುವಂತ ಬುದ್ಧಿ ನಿಮ್ಗಿಲ್ದೆ ಆಯ್ತಲ್ಲ ಅಂತೇಳಿ ನಾವು ಇವತ್ತು ನಾಚಿಕೆ ಪಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ನಾವೆಲ್ಲ ಬಂದು ನಿಂತಿದ್ದೇವೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ನಮ್ಮ ಎಚ್ಚರಿಕೆ ಪತ್ರದ ಮೂಲಕ ಹೇಳೋದೇನಂತ ಹೇಳಿದ್ರೆ, ಏನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ತಾವು ವಾದ ಮಂಡಿಸ್ತಾ ಇದ್ರಿ, ಅದರಲ್ಲಾದರೂ ಕೂಡ ಇಲ್ಲಿ ವಿಫಲತೆಯನ್ನ ಏನಿದೆ ಅದನ್ನ ಸರಿದೂಗಿಸಿ ಎಲ್ಲ ಅಂಕಿಅಂಶಗಳನ್ನ ನಮ್ಗಿರ್ತಕ್ಕಂಥ ಬರದ ಪರಿಸ್ಥಿತಿಯನ್ನ ಸಮರ್ಥವಾಗಿ ಮಂಡಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಗೆಲ್ಲಬೇಕು. ಆಗಿದ್ದಾಗ ಮಾತ್ರ ನೀವು ಮುಖ್ಯಮಂತ್ರಿಯಾಗಿ ಉಳಿತೀರಿ. ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮುಂದಿನ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಬರ್ತಾರೋ ಅವರು ಕರ್ನಾಟಕಕ್ಕೆ ನ್ಯಾಯ ದಕ್ಕತಕ್ಕಂಥ ಕಾವೇರಿ ನೀರು ಬೇಕೇ ಬೇಕು. ಏನು 42 CMC ನೀರಿದೆ, ಬೆಂಗಳೂರು ನಗರದ ಜನತೆಗೆ ಕುಡಿಯಕ್ಕೆ ನೀರು ಅಷ್ಟೇ ಆಗತ್ತೆ, ಬರ ನೀಗಿಸೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣಕ್ಕಾಗಿ
ಮುಂದಿನ ದಿನಗಳಲ್ಲಿ ಈ ಹೋರಾಟ ತೀವ್ರಗೊಳ್ಳುತ್ತೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ರೈತ ಮತ್ತು ಕನ್ನಡಪರ ಸಂಘಟನೆಗಳ ಜೊತೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಎಲ್ಲಾ ದಲಿತ ಸಂಘಟನೆಗಳು ಕೈ ಜೋಡಿಸುತ್ತೆ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಕಾವೇರಿ ಕಾವೇರಿ ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ. ಎಲ್ಲಿ ತನಕ ಕಾವೇರಿ ಕಾವೇರಿ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕದ ಮುಖ್ಯಮಂತ್ರಿ ದ್ರೋಹ ಮಾಡ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಧಿಕ್ಕಾರ? ಕರ್ನಾಟಕದ ದ್ರೋಹ ಮಾಡ್ತಿರುವ ಮುಖ್ಯಮಂತ್ರಿ ಏನು ಧಿಕ್ಕಾರ? ಅಯ್ಯಯ್ಯೋ ಅಯ್ಯಯ್ಯೋ ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ. ಪಾರ್ಟಿ ಜಿಂದಾಬಾದ್, ಪಾರ್ಟಿ ಜಿಂದಾಬಾದ್. ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ದಲಿತರು ತಮಿಳುನಾಡು ಮುಖ್ಯಮಂತ್ರಿ ಅಪ್ಪನ ಸೊತ್ತಲ್ಲ, ಅದು ಇದು ಭಾರತ ದೇಶದ ಸಂಪತ್ತು. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕೆ ಹೊರತು ದಲಿತರು ಕೊಡೋದನ್ನ ಅವ್ರು ತೀರ್ಮಾನ ಮಾಡೋದಲ್ಲ. ಕಾವೇರಿ ನೀರು ನಮ್ಮ ಹಕ್ಕು, ಮೂಲ ಹಕ್ಕು. ಕಾವೇರಿ ನೀರು ಹರಿತಕ್ಕಂಥದ್ದು, ಆರಂಭ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ. ನಮಗೆ ನೀರಿಲ್ಲ ಅಂದ್ರೆ ತಮಿಳುನಾಡಿಗೆ ಯಾಕೆ ಕೊಡ್ಬೇಕು? ಕಳೆದ 10-12 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ತಮಿಳುನಾಡಿಗೆ ಇಲ್ಲಿ ಹೆಚ್ಚುವರಿ ಆಗ್ತಕ್ಕಂಥ ನೀರು ಹರಿತಾ ಇದೆ. ಅದನ್ನ ಸಮುದ್ರಕ್ಕೆ ಬಿಟ್ಟು ನೀವು ಇಲ್ಲಿ ಕರ್ನಾಟಕ ಜನತೆ ಮೇಲೆ ಬಿಟ್ಟರೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ಕಟ್ರಿ ಅಣೆಕಟ್ಟಿನ ನಿಮ್ಮ ಏರಿಯಾದಲ್ಲಿ ಸಮುದ್ರಕ್ಕೆ ಹರಿದು ಹೋಗ್ತಕ್ಕಂಥ ನೀರನ್ನ ನಿಲ್ಲಿಸ್ಕೊಳ್ಳಿ. ತಮಿಳುನಾಡಿನ ಜನಕ್ಕೆ ಬೇಸಾಯಕ್ಕೂ ಕೊಡ್ರಿ, ಕುಡಿಯೋಕ್ಕೂ ನೀರು ಕೊಡ್ರಿ. ಆದ್ರೆ ಕರ್ನಾಟಕ ಜನ ಬಾಯಿ ಬರ್ಕೊಳ್ತಾ ಇದ್ರೆ ನೀರಿಲ್ಲದೆ ನೀವು ಇವತ್ತು ಇವ್ರ ಮೇಲೆ ಸವಾರಿ ಮಾಡಕ್ ಹೋದ್ರೆ ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇದ್ದೀವಿ, ತಮಿಳುನಾಡಿನ ಎಲ್ಲಾ ಸಂಪರ್ಕಗಳನ್ನ ನಾವು ಕಡಿದಬೇಕಾಗುತ್ತೆ. ಎಲ್ಲಾ ಸಂಪರ್ಕಗಳಿಗೆ ನಾವು ಅಡ್ಡಿ ಬರಬೇಕಾಗತ್ತೆ. ತಮಿಳುನಾಡು ಮತ್ತು ಕರ್ನಾಟಕ ಸಹೋದರ ಪ್ರದೇಶಗಳು, ಎರಡೂ ರಾಜ್ಯಗಳು ಸಹೋದರರಿದ್ದಂತೆ ನ್ಯಾಯಯುತವಾಗಿ ನೀರು ಹಂಚಿಕೆ ಮಾಡೋದಕ್ಕೆ ನೀವು ತಯಾರಿದ್ರೆ ಮಾತುಕತೆ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ನೀರನ್ನ ನಾವೇ ರಕ್ಷಣೆ ಮಾಡೋದಕ್ಕೆ ನಮ್ಮ ರೈತರು ತಯಾರಿದ್ದೇವೆ. ನಮ್ಮ ರೈತ ಪರ, ಕನ್ನಡ ಪರ, ದಲಿತ ಪರ ಸಂಘಟನೆಗಳೆಲ್ಲರೂ ಕೂಡ ಬೀದಿಗಿಳಿದು ತಮಿಳುನಾಡಿಗೆ ಎಲ್ಲಾ ರೀತಿಯನ್ನ ಬಂದ್ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಸಿದ್ಧರಾಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾರೆ. ಸರ್, ಇನ್ನೊಂದು ವಿಷಯ, ಇವತ್ತು ಅಥವಾ ನಾಳೆ ತಮಿಳುನಾಡು ಮುಖ್ಯಮಂತ್ರಿಗಳು ಜೋಸೆಫ್ ವಿಜಯ್ ಅವರು ಬಂದು ಡಿ ಕೆ ಶಿವಕುಮಾರ್ ಅವ್ರ ಮಾತಾಡಿ ಪಟ್ಟು ಹಿಡಿದು ಕಾವೇರಿ ನೀರು ತಗೊಳ್ಳೋ ತರ ಮಾಡೇ ಮಾಡ್ತೀನಿ ಅಂತ ಪಟ್ಟು ಹಿಡಿದು ಬಿಟ್ಟಿದ್ದಾರೆ ಸರ್. ನಮ್ಮ ಮುಖ್ಯಮಂತ್ರಿಗಳು ಪಟ್ಟು ಹಿಡಿತಾರೆ ಅನ್ನೋ ಭರವಸೆ ಇದೆ. ಅವ್ರು ಪಟ್ಟು ಹಿಡಿಲಿಲ್ಲ ಅಂದ್ರೆ ಪಟ್ಟು ಹಿಡಿಯೋ ರೀತಿ ನಾವು ಹೋರಾಟ ಮಾಡ್ಬೇಕಾಗುತ್ತೆ, ಎಚ್ಚರಿಕೆ ಕೊಡ್ಬೇಕಾಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಹಿರಿಯ ಸೇರ್ಕೊಂಡು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನೆ ಬಗ್ಗೆ ಹೇಳಿ ಸರ್. ಪ್ರತಿಭಟನೆ ಬಗ್ಗೆ ಮಾತ್ರನ, ನನ್ನ ಹೆಸರು ಪಿಲ್ರಾಜು ಬೋಸಪ್ಪ ಅಂತೇಳಿ, ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಈ ಫ್ರೀಡಂ ಪಾರ್ಕಿನಲ್ಲಿ ಹೋರಾಟ ಮಾಡ್ತಾ ಇರೋ ಉದ್ದೇಶ ಏನ್ ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಆದೇಶ ಆಗಿದೆ ಪ್ರಾಧಿಕಾರದ, ಅದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನ್ ಕರ್ನಾಟಕದ ಸರ್ಕಾರ ಇವತ್ತು ಆ ನಿಲುವನ್ನ, ಆ ಆದೇಶವನ್ನ ಧಿಕ್ಕರಿಸಿ ಅವರು ನೀರು ಬಿಡದೇ ಆದರೆ ಅವ್ರ ಜೊತೆನಲ್ಲಿ ನಮ್ಮ ಸಂಘಟನೆ ಕೂಡ ನಾವು ಕೈ ಜೋಡಿಸ್ತೀವಿ. ಅವರ ಜೊತೆನಲ್ಲಿ ನಾವು ಸಹ ಹೋರಾಟಕ್ಕೆ ಸಿದ್ಧ ಇರ್ತೀವಿ ಅನ್ನೋದು ಈ ಹೋರಾಟದ ಮೂಲಕ ನಾವು ತಿಳಿಸ್ಕೊಡ್ಲಿಕ್ಕೆ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದಿತ್ತು. ಕಡಿಮೆ ಜನ ಏನಕ್ಕಂದ್ರೆ ಸಾಂಕೇತಿಕವಾಗಿ ಇವತ್ತು ನಾವು ಕಡಿಮೆ ಜನ ಸೇರಿದ್ದೀವಿ. ನೀರನ್ನ ಏನಾದರೂ ಬಿಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ಕರ್ನಾಟಕದಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡಲಿಕ್ಕೆ ಎಲ್ಲಾ ಜಿಲ್ಲೆಗಳಿಗೂ ನಾವು ಆದೇಶವನ್ನು ಕೊಡ್ತೇವೆ. ವೆಂಕಟಸಾಮಣ್ಣನವರ ನೇತೃತ್ವದಲ್ಲಿ ಕೊಡ್ತೇವೆ. ಮತ್ತೆ ಜೊತೆಗೆ
ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ವಾಟಾಳ್ ನಾಗರಾಜ್ ಅವರ ಪಕ್ಷಗಳು ಏನ್ ಬಂದ್ ಕರೆದಿದ್ದಾರೆ ಕರ್ನಾಟಕ, ಅದ್ರ ಜೊತೆನಲ್ಲಿ ನಾವು ಸಹ ಆ ಬಂದ್ಗೆ ಕೈ ಜೋಡಿಸ್ತೀವಿ ಅಂತ ಹೇಳೋ ಸಂದೇಶನ ನಾವು ಈ ಹೋರಾಟದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಯಾತಕ್ಕಾಗಿ ಅಂತಂದ್ರೆ ರೈತರಿಗಾಗಿ ಬಹಳ ಸಂಕಷ್ಟದಲ್ಲಿದ್ದಾರೆ. ಹಾಕಿರೋ ಬೆಳೆಗಳಿಗೆ ನೀರಿಲ್ಲದೆ ನೀರು ಕೊಡಕ್ಕಾಗಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರದ ಆದೇಶ ಆಗಿದೆ, ಘೋಷಣೆ ಮಾಡಿದ್ದಾರೆ. ಈ ಇಲ್ಲೇ ಬೆಳೆಗಳಿಗೆ ನೀರಿಲ್ಲ ಅಂತಂದ್ರೆ ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದು ಯಾವ ನ್ಯಾಯ ಅನ್ನೋದು ನಮ್ಮೆಲ್ಲರ ಹೋರಾಟ. ಈ ಹೋರಾಟದಲ್ಲಿ ಜಿಲ್ಲಾಧ್ಯಕ್ಷರು, ಬೆಂಗಳೂರು ಉಸ್ತುವಾರಿ ಆದ ಚಂದ್ರಶೇಖರ್ ಅವರು ಹಾಗೂ ಪ್ರಶಾಂತ್ ರವರು ಹಾಗೂ ಅನೇಕ ಕಾರ್ಯಕರ್ತರು ಇಲ್ಲಿ ಎಲ್ಲರನ್ನೂ ಸೇರಿದ್ದೇವೆ. ಸಾಂಕೇತಿಕವಾಗಿ ಇವತ್ತು ಸಣ್ಣ ಮಟ್ಟದಲ್ಲಿ ಮಾಡಿದ್ದೇವೆ. ಇದೇನಾದ್ರೂ ಮುಂದುವರಿಸಿದ್ರೆ ನಾವು ಉಗ್ರವಾದ ಹೋರಾಟನ ಕೈಗೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇ ಒಂದು ಕಡೆ ವಿಷಯ ಸರ್, 3500 ಕ್ಯೂಸೆಕ್ಸ್ ನೀರು ಕರ್ನಾಟಕದಿಂದ ತಮಿಳುನಾಡು ಬಿಡ್ಲಿಲ್ಲ ಅಂದ್ರೆ ಕರ್ನಾಟಕಕ್ಕೆ ಸಪ್ಲೈ ಆಗೋ ಕಲ್ಲಿಟ್ಟು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಈಗ ನಮ್ಮ ಅಧ್ಯಕ್ಷರಾದವರು ವೆಂಕಟರಮಣ್ಣವರು ಆವಾಗಲೇ ಹೇಳಿದ್ರು, ಇದು ಭಾರತದ ಸಂಪತ್ತು, ಒಂದು ಸ್ಟೇಟ್ದಲ್ಲ ಇದು. ಹಾಗಾಗಿ ಅದ್ರ ತೀರ್ಮಾನ ಮಾಡೋದು ಸೆಂಟ್ರಲ್ ಗವರ್ಮೆಂಟ್. ಇವ್ರು ಹೇಳ್ಬಿಟ್ರೆ ಆಗುತ್ತಾ? ಅರ್ಥ ಆಯ್ತಾ? ಹಾಗಾಗಿ ಆಗೋದಿಲ್ಲ. ಇವತ್ತು ನಾವು ನೀರು ಬಿಡಬೇಕಾದ್ರೂ ತಡಿಬೇಕಾದ್ರೂ ನಾವು ಸೆಂಟ್ರಲ್ ಗವರ್ಮೆಂಟ್ ಸಹಕಾರ ಪಡಿಬೇಕು. ಹಾಗಾಗಿ ಅವರು ನಮ್ಮ ಜೊತೆನಲ್ಲಿ ಕೈ ಜೋಡಿಸ್ತಾರೆ. ಅದೇ ರೀತಿ ಮುಖ್ಯಮಂತ್ರಿ, ತಮಿಳುನಾಡು ಮುಖ್ಯಮಂತ್ರಿ ಯಾವುದೇ ರೀತಿ ಕೊಡಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ಅವರು ಅರ್ಥಕೊಂಡು ಮಾತಾಡಬೇಕಾಗಿತ್ತು, ಮಾತಾಡಿಲ್ಲ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಮುಂದಿನ ದಿನಗಳಲ್ಲಿ. ಬಿಡ್ಲಿಲ್ಲ ಅಂದ ಪಕ್ಷದಲ್ಲಿ ನಾವು ತಮಿಳುನಾಡಿಂದ ಬೇಕಾದಷ್ಟು ಬಸ್ಗಳು ಬರ್ತವೆ, ಅನೇಕ ಸರಕು ಸಾಮಗ್ರಿಗಳು ಬರ್ತವೆ, ಇಲ್ಲಿಂದನೂ ಹೋಗ್ತವೆ. ಅವನ್ನೆಲ್ಲ ಬಂದ್ ಮಾಡೋ ಅಂಥದ್ದು ನಾವು ನಿರ್ಧಾರ ಮಾಡ್ತೀವಿ. ಖಂಡಿತ ನಾವು ಅವರ ಅಂಗಸಂಸ್ಥೆ ಆಗಿರೋದ್ರಿಂದ ನಾವು ಕೂಡ ಅವರು ಯಾವ ಕರೆದ್ರೂ ಕೂಡ ಜೊತೆಗಿರ್ತೀವಿ. ಪೋಷಕ ಕಲಾವಿದರ ಸಂಘ ಇರ್ಬೋದು, ಒಕ್ಕೂಟ ಇರ್ಬೋದು, ಕರ್ನಾಟಕ ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಯಾವುದೇ ಸಂಘದವರು ಕರೆದರೂ ನಾವು ಪೋಷಕ ಕಲಾವಿದರ ಸಂಘದರು ಜೊತೆಯಾಗಿ ನಿಲ್ತೀವಿ. ಕಾವೇರಿ ನಮ್ಮದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಗಂಡಸಿ ಸದಾನಂದ ಸ್ವಾಮಿ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಗೌರವಾಧ್ಯಕ್ಷ. ನೀವು ಕೂಡ ಕಲಾವಿದರು, ನಾವು ಕೂಡ ಕಲಾವಿದರು. ಇವತ್ತು ನಮ್ಮ ಬೆಳೆಗಳಿಗೆ ನೀರಿಲ್ಲ, ನಿಮಗೆಲ್ಲಿಂದ ಕೊಡೋಕ್ಕಾಗುತ್ತೆ? ನಮ್ಮ ನೀರು ಬರಿದಾಗ್ತಾ ಇದೆ, ನೀವು ಸಮುದ್ರಕ್ಕೆ ಬಿಟ್ಕೊಳ್ತಾ ಇದ್ದೀರಾ. ಹಾಗಾಗಿ ನಾವು ಕುಡಿಯೋ ನೀರಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ರಾಜ್ಯ ಆಗಲ್ಲ. ನಮಗೆ ನೀರು ಬೇಕೇ ಬೇಕು ಅಂತ ಈ ಸಂದರ್ಭದಲ್ಲಿ ಸರ್, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಸದ್ಯದಲ್ಲೇ ಇದನ್ನು ತಡೆ ಹಿಡಿಲಿಲ್ಲ ಅಂದರೆ ನಾವು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಸಾಂಕೇತಿಕವಾಗಿ ಮಾಡಿದ್ದೀವಿ. ಇದು ರಸ್ತೆಗಿಳಿದು ಮಾರಾಟ ಮಾಡೋಕ್ಕೆ ಮೊದಲು ನೀವು ಇದನ್ನು ನಿಲ್ಲಿಸಬೇಕು ಅಂತ ಸರ್ ಇವತ್ತಿನ ಒಂದು ನೀವು ಅದರ ಒಂದು ಗೌರವಾಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತೆಲ್ಲ ಹೋರಾಟ ಮಾಡಿದ್ದೀರಾ. ಪೋಷಕ ಕಲಾವಿದರು ಯಾವ ಮಟ್ಟಿಗೆ ಸಾಥ್ ಕೊಡ್ತಿದ್ದಾರೆ? ಇವತ್ತು ನಮ್ಮಲ್ಲಿ 325 ಜನ ಇದ್ದಾರೆ. ಒಂದೇ ಒಂದು ಕರೆ ರಾತ್ರಿ ಕೊಟ್ಟಿದ್ದಕ್ಕೆ 175 ಜನ ಈಗಾಗಲೇ ಹಾಜರಿದ್ದರು. ಹೆಚ್ಚು ಕಡಿಮೆ ಬಿರಾದರು, ಡಿ ನಾಗರಾಜ್ ಅವರು ಇರ್ಬೋದು, ರಮಾನಾಥ್ ಅವರು, ಅನೇಕ ಮಹಿಳಾ ಕಲಾವಿದರಿರ್ಬೋದು, ಒಂದು ಭಾಗವಹಿಸಿ ಖಾಲಿ ಮಡಿಕೆಯನ್ನು ಹಿಡಿದು, ಖಾಲಿ ಬಿಂದಿಗೆಗಳನ್ನ ಹಿಡಿದು ನಮ್ಮಲ್ಲಿ ನೀರಿಲ್ಲ ಅಂತ ಒಂದು ಸಾಂಕೇತಿಕ ಧರಣಿಯನ್ನು ಮಾಡಿದ್ದೀವಿ. ಸರ್, ಈಗ ಸೋಮವಾರ ವಿಜಯ್ ಅವರು ಬರ್ತಿದ್ದಾರೆ ಸರ್.
ಸರ್ ಅದು ವಿಜಯ್ ಅವರು ಬರೋದು ಕ್ಯಾನ್ಸಲ್ ಆಗಿದೆ. ಸೊ 3ನೇ ತಾರೀಕು ಬರ್ತೀನಿ ಅಂತ ಒಂದು ಸುದ್ದಿ ಇತ್ತು. ಅವರು ವರ್ಚುವಲಲ್ಲಿ ಭೇಟಿಯಾಗೋ ಸಾಧ್ಯತೆಗಳಿದೆ. ಸೊ ನಿಮ್ಮ ಬೇಡಿಕೆ ಏನು ಸರ್? ಇದಕ್ಕೆ ವಿಜಯ್ ಅವರು ಬರ್ಬೇಕಾದ್ರೆ ನಮಗೊಂದು ಕಲಾವಿದರಿಗಾಗಲಿ ನಮ್ಮ ಕರ್ನಾಟಕ ಜನತೆಗೆ ಒಂದು ಸಿಹಿ ಸುದ್ದಿ ತೊಗೊಂಬರಲಿ, ನಿಮ್ಮ ನೀರನ್ನು ನಾವು ಮುಟ್ಟಲ್ಲ ಅಂತ. ಯಾಕೆಂದರೆ ನಾವು ಚಿತ್ರರಂಗದವರು ಒಂದು ಸಿನಿಮಾ ಬಂದರೆ ನಾವು ಸ್ವಾಗತ ಮಾಡಿ, ತಮಿಳ್ ಸಿನಿಮಾ ಅವ್ರದ್ದು ಕೂಡ ನಾವು ವಿಜಯೋತ್ಸವ ಮಾಡಿಸಿದ್ದಾರೆ. ನಮ್ಮಲ್ಲಿ ಹೆಚ್ಚು ಕಡಿಮೆ 100-150 ಥಿಯೇಟ್ರ್ ಇಲ್ಲಿ ರಿಲೀಸ್ ಮಾಡಿದ್ರು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರ ಗೌರವ ಕೊಟ್ಟು ಇಲ್ಲಿ ಅವ್ರನ್ನ ಸಿನಿಮಾಗಳನ್ನ ಗೆಲ್ಲಿಸ್ತೀವಿ. ಆದರೆ ನೀವು ಮಾಡ್ತಾ ಇರೋದೇನು, ಪದೇ ನಮ್ಮ ಕನ್ನಡಿಗರನ್ನ ಕನೆಕ್ತೀರಾ, ಕಲಾವಿದರನ್ನ ದೂರವಾಗಿ ನೋಡ್ತೀರಾ. ಇದು ಖಂಡಿತ ನಾವು ಖಂಡಿಸ್ತೀವಿ. ವಿಜಯ್ ಅವರು ಬರಬೇಕಾದ್ರೆ 3ನೇ ತಾರೀಕು ಬರ್ಬೇಕಾದ್ರೆ ನಮ್ಮ ಕರ್ನಾಟಕಕ್ಕೆ ಒಂದು ಸಿಹಿ ಸುದ್ದಿ ತಗೊಂಬನ್ನಿ, ನಮ್ಮ ನೀರು ಮುಟ್ಟಲ್ಲ ಅಂತ ಒಂದು ಭರವಸೆ ಕೊಟ್ಟರೆ ಮಾತ್ರ ನಾವು ನಿಮಗೆ. ಎಲ್ಲ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ನಾವು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ನಾನು ಅಧ್ಯಕ್ಷರು, ಕಾರ್ಯದರ್ಶಿಗಳಿಲ್ಲೇ ಇದ್ದಾರೆ. ಎಲ್ಲ ಸುಮಾರು ನಮ್ಗೆ ವೈಸ್ ಪ್ರೆಸಿಡೆಂಟ್ಗಳು, ಜಾಯಿಂಟ್ ಸೆಕ್ರೆಟರಿಗಳು ಎಲ್ಲರೂ ಇಲ್ಲೇ ಇದ್ದೇವೆ. ಇವತ್ತಿನ ದಿವಸ ನಮಗೊಂದು ತುಂಬ ಸಂತೋಷ. ಸುಮಾರು 100-150 ಜನ ಕಲಾವಿದರು ಸೇರಿಕೊಂಡು ನಾವು ಕಾವೇರಿ ನೀರಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕಾವೇರಿ ನಮಗೆ ಬೇಕೇ ಬೇಕು. ಯಾಕಂದರೆ ಕಾವೇರಿ ಕೊಳದಲ್ಲಿ ನೀರು ಖಾಲಿ ಆಗಿದೆ. ನೀರು ಖಾಲಿ ಆದ್ಮೇಲೆ ನಮ್ಮ ಹತ್ರ ನೀರು ಇದ್ದರೆ ನಿಮಗೆ ಕೊಡ್ತಾ ಇದ್ದವು ತಮಿಳ್ನಾಡಿಗೆ. ಆದರೆ ಯಾವಾಗ ಬಂದರು, ಯಾವ ಸರ್ಕಾರ ಬಂದರು ಗಲಾಟೆ ಇದ್ದೇ ಇರುತ್ತೆ. ನೀರಿಗೋಸ್ಕರ ಓಡಾಡ ಅವ್ರಿಗೆ ಇದೇನು ಕೆಲಸನೂ ಇಲ್ಲ. ಆ ಸರ್ಕಾರಕ್ಕೆ ಬಂದರೆ ನಾವೇ ಕಾವೇರಿಗೋಸ್ಕರ ಒದ್ದಾಡ್ತಾರೆ. ಕಾವೇರಿ ಕೊಡಿ ನೋಡಿ. ನಮ್ಮಲ್ಲಿ ಇರೋದು 12 TMC ನೀರು. ಇನ್ನೊಂದು ಏನೋ ಒಂದು 3-4 ದಿವಸಕ್ಕೆ ಆಗ್ಬೋದು. ಆಮೇಲೆ ನಮಗೂ ಕುಡಿಯೋಕೆ ನೀರಿಲ್ಲ. ಈಗ 2-3 ದಿವಸಕ್ಕೋಸ್ಕರ ನೀರು ಬಿಡ್ತಾ ಇದ್ದಾರೆ. ಇನ್ನೊಂದು ವಾರ ಕಳೆದ್ಬಿಟ್ರೆ, ಒಂದು ವಾರಕ್ಕೋಸ್ಕರ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ನಾವು ಯಾವುದೋ ಬಾಟಲ್ ನೀರು ಗಂಟು ಬಿಡಬೇಕಾಗುತ್ತೆ. ದಯವಿಟ್ಟು ಕರ್ನಾಟಕ ಸರ್ಕಾರ ಇದ್ರ ಮನಸ್ಸಲ್ಲಿ ಇಟ್ಕೊಂಡು, ಕರ್ನಾಟಕ ಪ್ರಾಧಿಕಾರದವರು ಕೂಡ ಇದ್ರ ಮನಸ್ಸಲ್ಲಿ ಇಟ್ಕೊಂಡು ಬಂದು ಕಾವೇರಿ ನೋಡಿ. ನೀರಿದ್ರೆ ನಾವೇನು ಸುಳ್ಳು ಹೇಳ್ತಾ ಇಲ್ಲ, ಕೊಡ್ತಾ ಇದ್ದು. ಆದರೆ ನೀರಿಲ್ಲ. ಮಳೆ ಆಗಬೇಕು. ಕೊಡನಲ್ಲೂ ಮಳೆ ಆಗ್ತಾ ಇಲ್ಲ, ಕೇರಳದಲ್ಲೂ ಮಳೆ ಆಗ್ತಾ ಇಲ್ಲ, ಎಲ್ಲೂ ಮಳೆ ಆಗ್ತಾ ಇಲ್ಲ. ನಮ್ಗೆ ಬೇಡವಾದ ಜಾಗದಲ್ಲಿ ಮಳೆ ಆಗ್ತಾ ಇದೆ, ನಮ್ಗೆ ಬೇಕಾದ ಜಾಗದಲ್ಲಿ ಮಳೆ ಆಗ್ತಾ ಇಲ್ಲ. ನೋಡಿ, ಆರೋಗ್ಯ ಡ್ಯಾಮ್ ತುಂಬುತ್ತಾ ಇದೆ, ಆದರೆ ನಮ್ಮ KRS ಖಾಲಿ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲ 7 ಕೋಟಿ ಜನಗಳು ನಮ್ಮ ಕೈ ಜೋಡಿಸಿ ಸರ್ಕಾರಕ್ಕೆ ದಯವಿಟ್ಟು ಎಲ್ಲರೂ ಮನವಿ ಮಾಡಿ, ನೀರು ಕೊಡೋಕ್ಕಾಗಲ್ಲ ಅಂತ ಒಂದೇ ಒಂದು ಗಲಾಟೆ ಮಾಡಿ ಪ್ರಾಧಿಕಾರಕ್ಕೂ ಮನವಿ ಮಾಡಿಕೊಳ್ಳಿ. ನೀರು ನಮ್ಗೆ ಬೇಕೇ ಬೇಕು. ಕಾವೇರಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜಿಂದಾಬಾದ್. ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ. ಏನೇ ಬರಲಿ. ನನಗೂ ವಯಸ್ಸಾಗ್ತಾ ಇದೆ. ಇನ್ನು ನಮ್ಮ ಮಕ್ಕಳುಗಳು ಮೊಮ್ಮಕ್ಕಳುಗಳು ಬಂದ್ರು ಇದಕ್ಕೆ ಒಂದು ಸೊಲ್ಯೂಷನ್ ಸಿಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಯಾವ್ದೇ ರಾಜಕಾರಣಿಗಳು ಬರ್ಲಿ, ಬರೀ ಕಾವೇರಿದೇ ಇಟ್ಕೊಂಡ್ ಬರ್ತಾರೆ ತಮಿಳ್ನಾಡಲ್ಲಿ. ಮೊದಲು ನಮಗೆ ಒಂದು ಚೊಂಬು ನೀರು ಬಂದ್ರೆ 1 ಗ್ಲಾಸ್ ನೀರ್ ನಾವು ಕುಡಿದ್ಬಿಟ್ಟು ಇನ್ನು 2 ಗ್ಲಾಸ್ ಚೊಂಬಲ್ಲಿ ಎಷ್ಟು ತುಂಬುತ್ತೋ ಅವ್ರಿಗೆ ವಾಪಸ್ ಕೊಡೋಣ. ಪಾಪ ಅವ್ರಿಗೆ ಕೊಡೋಣ, ವಾಪಸ್ ಅಲ್ಲ ಅವ್ರಿಗೆ ಕೊಡೋಣ. ಇಲ್ಲಿ ನಮಗೆ 1 ಗ್ಲಾಸ್ ನೀರೇ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ದಿನ ಬಿಟ್ಟು ದಿನ ನೀರ್ ಬಿಡ್ತಾ ಇದ್ದಾರೆ. 2 ದಿವಸಕ್ಕೆ 1 ದಿನ ನೀರ್ ಬಿಡ್ತಾ ಇದ್ದಾರೆ. ಈಗ್ಲೇ ಇನ್ನು ಮುಂದೆ ಹೋಗ್ತಾ ಇನ್ನು ಎಷ್ಟು ದಿನಕ್ಕೊಂದ್ಸತಿ ಕೊಡ್ತಾರೋ ಇಲ್ವೋ, ನೀರಿಲ್ದೆ ನಾವು ಎಷ್ಟು ಜನ ಸಾಯ್ತೀವೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಲಿ ನಾವಿದೀವಿ. ಅಲ್ಲಿರೋ ಮುಖ್ಯಮಂತ್ರಿಗಳಾಗ್ಲಿ, ಇಲ್ಲಿರೋ ಮುಖ್ಯಮಂತ್ರಿಗಳಾಗ್ಲಿ ಕೂತು ಚರ್ಚೆ ಮಾಡಿ ನೀರು ತುಂಬಿದ್ರೆ ನಮ್ಮ ಡ್ಯಾಮ್ ಅಲ್ಲಿ ಅವ್ರಿಗೆ ನೀರ್ ಕೊಟ್ಟೇ ಕೊಡ್ತಾರೆ. ಎಲ್ಲಿನೂ ಇದುವರೆಗೂ ಕೊಟ್ಟಿಲ್ಲ ಅಂತ ಎಲ್ಲೂನು ಇಲ್ಲ. ಅವ್ರು ಎಷ್ಟೇ ಹೋರಾಟ ಮಾಡಿದ್ರು, ನಾವು ಎಷ್ಟೇ ಹೋರಾಟ ಮಾಡ್ತಾ ಇದ್ರು ನೀರ್ ಕೊಡೋದನ್ನ ಕೊಡ್ತಾನೆ ಇದೀವಿ. ಈ ಸತಿನೂ ಕೊಡ್ತಾರೆ, ಕೊಡಲ್ಲ ಅಂತ ಅನ್ನಲ್ಲ. ಆದ್ರೆ ನಮ್ ಡ್ಯಾಮ್ ಅಲ್ಲಿ ಸ್ವಲ್ಪ ನೀರ್ ತುಂಬಲಿ, ಅವ್ರು ಕೊಟ್ಟೇ ಕೊಡ್ತಾರೆ. ಈಗ ನಮಗೆ ನೀರಿಲ್ಲ, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗೆ ನೀರ್ ಬಂದ್ರೆ, ಎಕ್ಸ್ಟ್ರಾ ಬಂದ್ರೆ ಗ್ಯಾರಂಟಿ ಕೊಡ್ತಾರೆ. ಅದರಿಂದ ಇದನ್ನ ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಕಾವೇರಿ ನಮ್ಮದು. ಇಲ್ಲಿ ನಮ್ಗೆ ಕುಡಿಯಕ್ಕೆ ನೀರಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲ ನಮ್ಮ ಮುಖ್ಯಮಂತ್ರಿಗಳು, ಇವಾಗಿರೋ DK ಶಿವಕುಮಾರ್ ಅವರ, ಅಲ್ಲಿರೋ ಜೋಸಫ್ ವಿಜಯ್ ಅವರಾಗ್ಲಿ ಇದನ್ನ ಗಮನಕ್ಕೆ ತಗೊಂಡು ನಮ್ಮ ಜಾಗಕ್ಕೆ ಬಂದು ಅವ್ರು ನೋಡ್ಬೇಕು. ಫಸ್ಟ್ ನೋಡಿ ನೀರ್ ಇದೆಯಾ ಇಲ್ವಾ, ನಮಗ್ ಅವ್ರು ಕೊಡೋ ಅಷ್ಟು ಇದೆಯಾ ಅಂತ ನೋಡ್ಬಿಟ್ಟು ಕೇಳ್ಬೇಕು ಅಂತ ಕೇಳ್ಕೊತೀನಿ. ಇವತ್ತು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದಿಂದ ಸುಮಾರು 150ಕ್ಕೂ ಹೆಚ್ಚು ಕಲಾವಿದರು ಫ್ರೀಡಂ ಪಾರ್ಕ್ ನಮಗೆ ನೀರು ಬೇಕು, ನಮಗೆ ಕುಡಿಯೋಕ್ಕೆ ನೀರೇ ಇಲ್ಲ, ನಿಮ್ಗೆ ಎಲ್ಲಿಂದ ಕೊಡೋಣ ಸ್ವಾಮಿ? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ 3500 ಕ್ಯೂಸೆಕ್ಸ್ ನೀರನ್ನ ಬಿಡ್ತಾ ಇದ್ದೀರಾ.
ಈಗ ನಮಗೆ ಕುಡಿಯಕ್ಕೆ ನೀರಿಲ್ಲ, ನೀವು ಬಿಟ್ರೆ ನಾವು ನಿರಂತರ ಹೋರಾಟ ಮಾಡಬೇಕಾಗುತ್ತೆ. ವಿಜಯ್ ಅವರು ಕೂಡ ತಮಿಳುನಾಡು ಮುಖ್ಯಮಂತ್ರಿ, ಅವರು ಕೂಡ ಕಲಾವಿದರು, ನಾವು ಕೂಡ ಕಲಾವಿದರು. ಹಾಗಾಗಿ ಒಂದು ಮನವಿ ಮಾಡ್ತೀವಿ, ದಯವಿಟ್ಟು ಕಲಾವಿದ್ರ ಬಗ್ಗೆ ಅಲ್ಲ, ಇಡೀ ಕರ್ನಾಟಕದ ಜನತೆ ಬಗ್ಗೆ ನಿಮ್ಮ ಸಿನಿಮಾನ ನಾವೆಲ್ಲ ಗೆಲ್ಲಿಸ್ತೀವಿ. ಆದ್ರೆ ನೀವೇನ್ ಮಾಡ್ತಾ ಇರೋದು, ಇದನ್ನ ಸೂಕ್ಷ್ಮವಾಗಿ ಗಮನಿಸಿ, ನಮಗೆ ತೊಂದರೆ ಕೊಡಬೇಡಿ. ನಮ್ಮ ರೈತರಿಗೆ ನೀರಿಲ್ಲ, ನಮ್ಮ ಹೋರಾಟದ ಜನಕ್ಕೆ ನೀರಿಲ್ಲ. ಹಾಗಾಗಿ ದಯಮಾಡಿ ಇದನ್ನ ಕೂಡಲೇ ಕೈ ಬಿಡಬೇಕು. ನೀರು ನಮ್ಮ ಹಕ್ಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಗಂಡಸಿ ಸದಾನಂದ ಸ್ವಾಮಿ, ಚಲನಚಿತ್ರ ನಟ, ನಿರ್ಮಾಪಕ. ಏನು ಕರ್ನಾಟಕ ಜನರಿಗೆ ದ್ರೋಹ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಇವತ್ತು ಏನು ಸಾಂಕೇತಿಕ ಹೋರಾಟ ಒಪ್ಪಿಕೊಂಡಿದ್ದಾರೆ, ಅದರ ನೇತೃತ್ವ ವಹಿಸಿರುವ ರಾಷ್ಟ್ರೀಯ ಕಾರ್ಯದರ್ಶಿಯಾದ ಮತ್ತು ಸಮ್ಮಾನವರು ಇರ್ಬೋದು, ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಗುಣರಾಜ್ ಮೋಸಪ್ಪ ಅವರು ಇರ್ಬೋದು, ರಾಮಮೂರ್ತಿ ಅವರು ಇರ್ಬೋದು, ಯುವಜನರ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಅವರು ಇರ್ಬೋದು, ರಾಜ್ಯಸಭಾ ಅಂಬರೀಶ್ ಅವರು ಇರ್ಬೋದು, ಮತ್ತೆ ನಮ್ಮ ರುಕ್ಕಮ್ಮ ಅವರು ಇರ್ಬೋದು, ಮತ್ತೆ ನಮ್ಮ ಪ್ರತಿಯೊಬ್ಬರು ನಮ್ಮ ಬೆಂಗಳೂರಿನ ಎಲ್ಲ ನಾಯಕರು ಇರ್ಬೋದು, ಪ್ರತಿಯೊಬ್ಬರು ಈ ಸಾಂಕೇತಿಕ ಧರಣಿಗೆ ಬಂದು ಇವತ್ತು ಏನು ಸಾಂಕೇತಿಕ ಧರಣಿಯನ್ನ ಯಶಸ್ವಿಗೊಳಿಸಿದ್ದೀರಾ. ಮತ್ತೆ ಇದೇ ರೀತಿ ಏನನ್ನ ರಾಜ್ಯ ಸರ್ಕಾರ ನೀರು ಬಿಡುವ ನಿಲುವು ತಗೊಂಡ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಡಾಕ್ಟರ್ ಎಂ ವೆಂಕಟರಮಣವರು ಕರೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಾಗೆ ಮುಖ್ಯ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ವಂದನೆ ತಿಳಿಸುತ್ತಾ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ವಿ. ಮತ್ತೆ ಏನು ಕನ್ನಡ ಪರ ಸಂಘಟನೆ ಬಂದಿಗೆ ಕರೆ ಕೊಡ್ತಾ ಇದೆ, ಆ ಕರೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸಂಘಗಳ, ದಲಿತ ಸಂಘಟನೆ ಒಕ್ಕೂಟದ ಎಲ್ಲ ರಾಜ್ಯ ನಾಯಕರುಗಳು ನಾವು ಬೆಂಬಲ ನೀಡ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ನೀವು ಕೂಡ ಕಲಾವಿದರು, ನಾವು ಕೂಡ ಕಲಾವಿದರು. ಇವತ್ತು ನಮ್ಮ ಬೆಳೆಗಳಿಗೆ ನೀರಿಲ್ಲ, ನಿಮಗೆಲ್ಲಿಂದ ಕೊಡೋಕ್ಕಾಗುತ್ತೆ? ನಮ್ಮ ನೀರು ಬರಿದಾಗ್ತಾ ಇದೆ, ನೀವು ಸಮುದ್ರಕ್ಕೆ ಬಿಟ್ಕೊಳ್ತಾ ಇದ್ದೀರಾ. ಹಾಗಾಗಿ ನಾವು ಕುಡಿಯೋ ನೀರಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ರಾಜ್ಯ ಆಗಲ್ಲ, ನಮಗೆ ನೀರು ಬೇಕೇ ಬೇಕು ಅಂತ ಈ ಸಂದರ್ಭದಲ್ಲಿ ಸರ್, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಸದ್ಯದಲ್ಲೇ ಇದನ್ನು ತಡೆ ಹಿಡಿಲಿಲ್ಲ ಅಂದರೆ ನಾವು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಸಾಂಕೇತಿಕ ಹೋಗಿ ಮಾಡಿದ್ದೀವಿ. ಇದು ರಸ್ತೆಗಿಳಿದು ಮಾರಾಟ ಮಾಡೋಕ್ಕೆ ಮೊದಲು ನೀವು ಇದನ್ನು ನಿಲ್ಲಿಸಬೇಕು ಅಂತ ಸರ್ ಇವತ್ತಿನ ಒಂದು ನೀವು ಅದರ ಒಂದು ಗೌರವಾಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತೆಲ್ಲ ಹೋರಾಟ ಮಾಡಿದ್ದೀರಾ. ಪೋಷಕ ಕಲಾವಿದರು ಯಾವ ಮಟ್ಟಿಗೆ ಸಾಥ್ ಕೊಡ್ತಿದ್ದಾರೆ? ಇವತ್ತು ನಮ್ಮಲ್ಲಿ 325 ಜನ ಇದ್ದಾರೆ. ಒಂದೇ ಒಂದು ಕರೆ ರಾತ್ರಿ ಕೊಟ್ಟಿದ್ದಕ್ಕೆ 175 ಜನ ಈಗಾಗಲೇ ಹಾಜರಿದ್ದರು. ಹೆಚ್ಚು ಕಡಿಮೆ ಬಿರಾದರು, ಡಿ ವಿ ನಾಗರಾಜ್ ಅವರು ಇರ್ಬೋದು, ರಮಾನಾಥ್ ಅವರು, ಅನೇಕ ಮಹಿಳಾ ಕಲಾವಿದರಿರ್ಬೋದು, ಒಂದು ಭಾಗವಹಿಸಿ ಖಾಲಿ ಮಡಿಕೆಯನ್ನು ಹಿಡಿದು, ಖಾಲಿ ಬಿಂದಿಗೆಗಳನ್ನ ಹಿಡಿದು ನಮ್ಮಲ್ಲಿ ನೀರಿಲ್ಲ ಅಂತ ಒಂದು ಸಾಂಕೇತಿಕ ಧರಣಿಯನ್ನು ಮಾಡಿದ್ದೀವಿ. ಸರ್, ಈಗ ಸೋಮವಾರ ವಿಜಯ್ ಅವರು ಬರ್ತಿದ್ದಾರೆ ಸರ್, ಅದು ವಿಜಯ್ ಅವರು ಬರೋದು ಕ್ಯಾನ್ಸಲ್ ಆಗಿದೆ. ಸೊ 3ನೇ ತಾರೀಕು ಬರ್ತೀನಿ ಅಂತ ಒಂದು ಸುದ್ದಿ ಇತ್ತು. ಅವರು ವರ್ಚುವಲಲ್ಲಿ ಭೇಟಿಯಾಗೋ ಸಾಧ್ಯತೆಗಳಿದೆ. ಸೊ ನಿಮ್ಮ ಬೇಡಿಕೆ ಏನು ಸರ್? ಈಗ ವಿಜಯ್ ಅವರು ಬರ್ಬೇಕಾದ್ರೆ ನಮಗೊಂದು ಕಲಾವಿದರಿಗಾಗಲಿ ನಮ್ಮ ಕರ್ನಾಟಕ ಜನತೆಗೆ ಒಂದು ಸಿಹಿ ಸುದ್ದಿ ತೊಗೊಂಬರಲಿ, ನಿಮ್ಮ ನೀರನ್ನು ನಾವು ಮುಟ್ಟಲ್ಲ ಅಂತ. ಯಾಕೆಂದರೆ ನಾವು ಚಿತ್ರರಂಗದವರು ಒಂದು ಸಿನಿಮಾ ಬಂದರೆ ನಾವು ಸ್ವಾಗತ ಮಾಡಿ, ತಮಿಳ್ ಸಿನಿಮಾ ಅವ್ರದ್ದು ಕೂಡ ನಾವು ವಿಜಯೋತ್ಸವ ಮಾಡಿಸಿದ್ದಾರೆ. ನಮ್ಮಲ್ಲಿ ಹೆಚ್ಚು ಕಡಿಮೆ 100-150 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರ ಗೌರವ ಕೊಟ್ಟು ಇಲ್ಲಿ ಅವ್ರನ್ನ ಸಿನಿಮಾಗಳನ್ನ ಗೆಲ್ಲಿಸ್ತೀವಿ. ಆದರೆ ನೀವು ಮಾಡ್ತಾ ಇರೋದೇನು, ಪದೇ ನಮ್ಮ ಕನ್ನಡಿಗರನ್ನ ಕನೆಕ್ತೀರಾ, ಕಲಾವಿದರನ್ನ ದೂರವಾಗಿ ನೋಡ್ತೀರಾ. ಇದು ಖಂಡಿತ ನಾವು ಖಂಡಿಸ್ತೀವಿ. ವಿಜಯ್ ಅವರು ಬರಬೇಕಾದ್ರೆ 3ನೇ ತಾರೀಕು ಬರಬೇಕಾದ್ರೆ ನಮ್ಮ ಕರ್ನಾಟಕಕ್ಕೆ ಒಂದು ಸಿಹಿ ತಗೊಂಬನ್ನಿ, ನಮ್ಮ ನೀರು ಮುಟ್ಟಲ್ಲ ಅಂತ ಒಂದು ಭರವಸೆ ಕೊಟ್ಟರೆ ಮಾತ್ರ ನಾವು ನಿಮಗೆ ಖಂಡಿತ ನಾವು ಅವರ ಅಂಗಸಂಸ್ಥೆ ಆಗಿರೋದ್ರಿಂದ ನಾವು ಕೂಡ ಅವರು ಯಾವ ಕರೆದ್ರೂ ಕೂಡ ಜೊತೆಗಿರ್ತೀವಿ. ಪೋಷಕ ಕಲಾವಿದರ ಸಂಘ ಇರ್ಬೋದು, ಒಕ್ಕೂಟ ಇರ್ಬೋದು, ಕರ್ನಾಟಕ ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ಮಾಪಕ ಸಂಘ, ನಿರ್ದೇಶಕರ ಸಂಘ, ಯಾವುದೇ ಸಂಘದ ಕರೆದರೂ ನಾವು ಪೋಷಕ ಕಲಾವಿದರ ಸಂಘದರು ಜೊತೆಯಾಗಿ ನಿಲ್ತೀವಿ. ಕಾವೇರಿ ನಮ್ಮದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಗಂಡಸಿ ಸದಾನಂದ ಸ್ವಾಮಿ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಗೌರವಾಧ್ಯಕ್ಷ.